ನಮಸ್ಕಾರ ಪ್ರಿಯ ವೀಕ್ಷಕರಿಗೆ, ಡೂ ಆರ್ ಡೈ ಕನ್ನಡ ನ್ಯೂಸ್ ಚಾನಲ್ಗೆ ಸುಸ್ವಾಗತ. ನೀಲಗುಂದ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಸ್ಪರ್ಧೆ. ನೀಲಗುಂದ ದಿನಾಂಕ 20/12/2025 ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ನೀಲಗುಂದದಲ್ಲಿ ವಸತಿ ನಿಲಯದ ವಿದ್ಯಾರ್ಥಿಗಳಿಗಾಗಿ ರಸಪ್ರಶ್ನೆ ಸ್ಪರ್ಧೆಯನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಯಿತು. ಈ ಒಂದು ಕಾರ್ಯಕ್ರಮವನ್ನು SS ಪ್ರೌಢಶಾಲೆ ಶಿಕ್ಷಕರಾದ ಮಹೇಶ್ ಸರ್, ಉಮೇಶ್ ಸರ್, ನಂದಕುಮಾರ್ ಸರ್ ಹಾಗೂ ಅನಿಲ್ ಸರ್ ಅವರ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ವಸತಿ ನಿಲಯದ ವಾರ್ಡನ್ ಶ್ರೀ RL ನದಾಫ್ ಸರ್ ಅವರು ರಸಪ್ರಶ್ನೆ ಹೇಳುವ ಮೂಲಕ ಮಕ್ಕಳಲ್ಲಿ ಉತ್ಸಾಹ ಮತ್ತು ಚೈತನ್ಯವನ್ನು ತುಂಬಿದರು. 4 ವಿದ್ಯಾರ್ಥಿಗಳನ್ನೊಳಗೊಂಡಂತೆ 4 ತಂಡಗಳನ್ನು ರಚಿಸಿ 10 ಸುತ್ತುಗಳಲ್ಲಿ ರಸಪ್ರಶ್ನೆ ಸ್ಪರ್ಧೆಯನ್ನು ನಡೆಸಲಾಯಿತು. ಸ್ಪರ್ಧೆಯ ಫಲಿತಾಂಶ ಹೀಗಿದೆ. ಎ ತಂಡ 105 ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಬಹುಮಾನ, ಬಿ ತಂಡ 90 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ ಬಹುಮಾನ, ಡಿ ತಂಡ 70 ಅಂಕಗಳೊಂದಿಗೆ ಮೂರನೇ ಸ್ಥಾನ. ಈ ಸಂದರ್ಭದಲ್ಲಿ ನಿಲಯದ ಸಿಬ್ಬಂದಿಗಳಾದ ನಿಂಗಬಸಪ್ಪ ರಾಚನ್ನವರ್, ಕಾಶಿನಾಥ್ ಅಂಗಡಿ, ನಿರಂಜನ್ ನಾಗಣ್ಣವರ್ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಕಾರ್ಯಕ್ರಮದ ಕುರಿತು ಹರ್ಷ ವ್ಯಕ್ತಪಡಿಸಿದರು. ಮಕ್ಕಳ ಶೈಕ್ಷಣಿಕ ಪ್ರಗತಿ, ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯ ವೃದ್ಧಿಗಾಗಿ ಇಂತಹ ರಸಪ್ರಶ್ನೆ ಸ್ಪರ್ಧೆಗಳು ಪ್ರೇರಣೆಯನ್ನು ನೀಡುತ್ತವೆ ಎಂದು ವಾರ್ಡನ್ ಗುರುಗಳು ತಿಳಿಸಿದರು. ನಿಲಯದ ಸಿಬ್ಬಂದಿಗಳು ಹಾಗೂ SS ಪ್ರೌಢಶಾಲೆ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರ ಸಂಯೋಗದಿಂದ ಇಂತಹ ಸಂಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಲು ಸಾಧ್ಯವಾಯಿತು ಎಂದು ಅವರು ಹೇಳಿದರು. ವಿದ್ಯಾರ್ಥಿಗಳು ಮಾತನಾಡಿ, ನಮ್ಮ ವಾರ್ಡನ್ ಸರ್ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ನಡೆಸುವುದರಿಂದ ನಮ್ಮ ವೈಯಕ್ತಿಕ ವಿಕಸನಕ್ಕೆ ದಾರಿ ದೊರೆಯುತ್ತದೆ ಎಂದು ಅಭಿಪ್ರಾಯವನ್ನು ಎಲ್ಲ ವಿದ್ಯಾರ್ಥಿಗಳು ವ್ಯಕ್ತಪಡಿಸಿದರು. ನಮಸ್ಕಾರ. ಮುಂದಿನ ಪರೀಕ್ಷೆಗಳಿಗೆ ಸರ್ಕಾರಿ ಉದ್ಯೋಗ ಪಡೆಯುವುದಕ್ಕೆ ಸ್ಪರ್ಧಾತ್ಮಕ ಪ್ರಶ್ನೆಗಳನ್ನು ಹೇಗೆ ಉತ್ತರ ಬರೆಯಬೇಕು, ಪರೀಕ್ಷೆಗಳನ್ನು ಬರೆಯುವಾಗ ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತ ಹೇಳಿ ಇದೇ ಶಾಲಾ ಹಂತದಿಂದ ನಾವು ರೂಢಿಯನ್ನ ಮಾಡುತ್ತಾ ಮುಂದೆ ಸಾಗಿದರೆ ನಾವು ಜೀವನದಲ್ಲಿ ಯಶಸ್ಸನ್ನ ಕಾಣಬೇಕು. ನಿರಂತರ ಅಭ್ಯಾಸ ಮಾಡಬೇಕು ಹಾಗೂ ದೇಶ ವಿದೇಶದ ಎಲ್ಲ ರೀತಿಯ ಬೆಳವಣಿಗೆಗಳ ಬಗ್ಗೆ ತಿಳುವಳಿಕೆ ಹೊಂದಿರಬೇಕು. ಗಣಿತ, ಭೂಗೋಳ ಹಾಗೂ ಸಮಾಜ ವಿಜ್ಞಾನ ವಿಷಯಗಳು, ಪರಿಸರ, ಅವುಗಳ ಬಗ್ಗೆ ನಾವೆಲ್ಲ ತಿಳ್ಕೊಂಡು ಏನು ಮಾಡಬೇಕು, ಶಾಲಾ ಹಂತದಿಂದ ನಾವು ತಯಾರಿಯನ್ನು ಮಾಡಿಕೊಂಡ್ರೆ ಮುಂದೆ ನಮ್ಮ ಪದವಿ ಮುಗಿದ ಮೇಲೆ ಅಥವಾ ಸ್ನಾತಕೋತ್ತರ ಪದವಿ ಮುಗಿದ ಮೇಲೆ ಕೆಲವೊಂದು ಆಡಳಿತಾತ್ಮಕ ಪರೀಕ್ಷೆಗಳನ್ನ ಹೇಗೆ ಎದುರಿಸಬೇಕಂತೇಳಿ ಇದೇ ಹಂತದಲ್ಲಿ ನಾವೇನು ಮಾಡಬೇಕು, ರೂಢಿ ಮಾಡ್ಕೋಬೇಕು. ಆದ್ದರಿಂದ ನಮ್ಮ ನಿಲಯದಲ್ಲಿ ನಮ್ಮ ವಾರ್ಡನ್ ಸಾಹೇಬರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಭಾವನೆ ಬೆಳೆಯಬೇಕು. ಹಾಗಾಗಿ 4 ತಂಡಗಳನ್ನು ಮಾಡಿದ್ದಾರೆ. ನಾವು ನಮಗೂ ಒಂದು ವಿಶೇಷ ಆಹ್ವಾನ ಕೊಟ್ಟು ಕೊಟ್ಟಿದ್ದಾರೆ. ಸರಿಯಾಗಿ ಕ್ವಿಜ್ ಕಾಂಪಿಟೇಷನ್ ಭಾಗವಹಿಸಿ ಗೆಲುವನ್ನು ಸಾಧಿಸಬೇಕಂತ ತಮ್ಮಲ್ಲಿ ವೆರಿ ಗುಡ್. ಸಿ ತಂಡಕ್ಕೆ ನೀವು ಕೇಳ್ತೀರಿ MLA ಆಗಬೇಕಾದರೆ ಕನಿಷ್ಠ ವಯಸ್ಸು ಎಷ್ಟು ಆಗಿರಬೇಕು? A 21, B 30, C 25, D 28. ಇದು ಸಿ ತಂಡಕ್ಕೆ.
ಎ 21 ವರ್ಷ, ಬಿ 30 ವರ್ಷ, ಸಿ 25 ವರ್ಷ, ಡಿ 28 ವರ್ಷ. ಟೈಮ್ ಇಸ್ ಸ್ಟಾರ್ಟ್. ಡಿ 28 ವರ್ಷ. ಪಾಸ್. ಎಷ್ಟು? ಪಾಸ್ ಸರಿಯಾಗಿ ಬಿಟ್ಟಿರಲಿಲ್ಲ ನೋಡಿ. ಎಮ್ಎಲ್ಎ ಆಗಬೇಕಾದ್ರೆ ಕನಿಷ್ಠ ವಯಸ್ಸು ಎಷ್ಟು ಆಗಿರಬೇಕು? ಎ 21 ವರ್ಷ, ಬಿ 30 ವರ್ಷ, ಸಿ 25 ವರ್ಷ, ಡಿ 28 ವರ್ಷ. ಪಾಸ್. ನೆಕ್ಸ್ಟ್. 25 ವರ್ಷ. ವೆರಿ ಗುಡ್. ಇದು ಪಾಸ್ ಆದಂತ ಪ್ರಶ್ನೆಗೆ ಈ ನನ್ನ ಉತ್ತರಗಳಿಗೆ ಅವರಿಗೆ 5 ಅಂಕಗಳು. ಮುಂದಿನ ಪ್ರಶ್ನೆ. ನೇರವಾದ ಪ್ರಶ್ನೆ. ಕಾನೂನು ಮುಂದೆ ನಾವೆಲ್ಲರೂ ಸಮಾನರು ಎಂಬುವ ಯಾವ